ಇನ್ನೇನು ಕೇವಲ ಅರ್ಧ ಗಂಟೆಯಲ್ಲಿ 415ನೇ ಜಂಬೂ ಸವಾರಿಗೆ ವಿದ್ಯುಕ್ತ ಚಾಲನೆಯನ್ನು ಕೊಡ್ತಾರೆ. ನಂದಿ ಧ್ವಜವನ್ನು ಪೂಜೆ ಮಾಡೋದ್ರ ಮುಖಾಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಅದಕ್ಕೋಸ್ಕರನೇ ಲಕ್ಷಾಂತರ ಜನ ಮೈಸೂರಿನಲ್ಲಿ ಈಗಾಗಲೇ ಕಾಯ್ತಾ ಇದ್ದಾರೆ. ಯಾರ್ಯಾರು ಪಾಸ್ ಹೋಲ್ಡರ್ಸ್ ಇದ್ದಾರೆ ಅವರೆಲ್ಲರೂ ಕೂಡ ಅರಮನೆಯ ಆವರಣದ ಒಳಗಡೆ ಈಗಾಗಲೇ ಬಿಟ್ಟಿದ್ದಾರೆ. ಪ್ರತಿಯೊಬ್ಬರು ಕೂಡ ದೂರದ ಊರುಗಳಿಂದ ಬಂದಿರತಕ್ಕಂಥ ಜನ ಈ ಜಂಬೂ ಸವಾರಿ ಸಾಗುವಂತಹ ದಾರಿ ಉದ್ದಕ್ಕೂ ಅರಮನೆಯಿಂದ ಬನ್ನಿ ಮಂಟಪದ ತನಕ ರಸ್ತೆಯ ಇಕ್ಕೆಲೆಗಳಲ್ಲೂ ಕೂಡ ಕಾದು ಕೂತಿದ್ದಾರೆ. ಕೆಲವರಂತೂ ಬೆಳಗ್ಗೆ 7 ಗಂಟೆ 8 ಗಂಟೆಗೆ ಬಂದಿರತಕ್ಕಂಥವ್ರು. ಎಲ್ಲಿಂದ ಬಂದ್ರಿ ಅಂತಂದರೆ ಕೆಲವರು ಬೆಳಗಾವಿ ಅಂತಾರೆ, ಕೆಲವರು ಬೀದರ್ ಅಂತಾರೆ, ಕೆಲವರು ಕಲಬುರಗಿ ಅಂತಾರೆ. ಅಂದರೆ ಈ ಜಂಬೂ ಸವಾರಿಯ ಆಕರ್ಷಣೆಯೇ ಅಂಥದ್ದು. ಶಿಖರಂಗೇಗೌಡ್ರೆ, ನೋಡಿ, ಒಂದು ವಿವಿಧತೆಯಲ್ಲಿ ವೈವಿಧ್ಯತೆಯಲ್ಲಿ ವಿವಿಧತೆಯಲ್ಲಿ ಏಕತೆ ಅಂತ ಹೇಳ್ತೀವಲ್ಲ, ಏಕತೆಯನ್ನು ಸಾರುವಂತಹ ಒಂದು ನಾಡ ಹಬ್ಬವಾಗಿ ದಸರಾ ರೂಪುಗೊಂಡಿದ್ದು ಹೇಗೆ? ಇದು ಜನರ ದಸರಾ ಅಂತೇಳಿ 73ರ ನಂತರ, ಯಾವಾಗ ಜಯಚಾಮರಾಜೇಂದ್ರ ಒಡೆಯರು 1974 ತೀರ್ಕೊಂಡ್ರು ಸೆಪ್ಟೆಂಬರ್ ತಿಂಗಳಲ್ಲಿ. ಅದಾದಮೇಲೆ ಏನಾಗುತ್ತೆ, ಮುಂದೆ ದಸರಾ ನಡೆಯುತ್ತೋ ನಡೆಯಲ್ವೋ ಅನ್ನೋವಂಥದ್ದು ಒಂದು ಪ್ರಸ್ತಾವನೆ ಬಂದಾಗ ಮೈಸೂರಿನ ಕೆಲವು ನಾಗರಿಕರು, ಕೆಲವು ಕೈಗಾರಿಕೋದ್ಯಮಿಗಳೆಲ್ಲ ಸೇರಿ ನಾವು ಜನರ ದಸರಾ ಮಾಡೋಣ ಅಂತೇಳಿ ಒಂದು ಪ್ರಾರಂಭ ಮಾಡ್ತಾರೆ. ಅದಾದಮೇಲೆ ಸರ್ಕಾರ ಅದನ್ನು ಟೇಕ್ ಓವರ್ ಮಾಡಿಕೊಂಡು ನಾಗರಿಕರ ಪರವಾಗಿ ಸರ್ಕಾರ ಅದಕ್ಕೊಂದು ರೂಪುರೇಷೆಯನ್ನು ಕೊಟ್ಟು ದಸರಾವನ್ನು ಪ್ರಾರಂಭ ಮಾಡ್ತಾರೆ. ಅಲ್ಲಿ ಆನೆ ಮೇಲೆ ಅಂಬಾರಿಯನ್ನು ಇಟ್ಟಾಗ ಅಂಬಾರಿಯಲ್ಲಿ ಯಾರು ಕೂತ್ಕೋಬೇಕು ಅಂದಾಗ ಮನುಷ್ಯರಂತೂ ಕೂತ್ಕೊಳ್ಳೋಕ್ಕಾಗಲ್ಲ, ಇನ್ನು ರಾಜರತ್ವ ಇಲ್ಲ. ಆಗ ಬಹುಶಃ ಯಾರೋ ಒಂದು ಸಲಹೆ ಕೊಟ್ಟಿರ್ತಾರೆ, ತಾಯಿ ಚಾಮುಂಡಿ ವಿಗ್ರಹವನ್ನು ಅಲ್ಲಿಟ್ಟು ನಾವು ಮೆರವಣಿಗೆ ಮಾಡೋಣ ಅಂತೇಳಿ. ಅದು ಒಂದು ರೀತಿಯಲ್ಲಿ ಆಧುನಿಕ ದಸರಾದ ಪ್ರಾರಂಭದ ಘಟ್ಟ ಅಂತ ಹೇಳ್ಬೋದು. ಆ ದಸರಾದಲ್ಲಿ ಬರೀ ಆನೆ ಮೇಲೆ ಅಂಬಾರಿ ಇಟ್ಟು ಅಂಬಾರಿ ಒಳಗಡೆ ಚಾಮುಂಡಿ ಇಟ್ಟು ಅದಕ್ಕೊಂದು ಇದು ಸಿಗಲ್ಲ ಅಂದ್ಬಿಟ್ಟು ಈ ಟ್ಯಾಬ್ಲುಗಳು ಇಡುವಂಥ ಒಂದು ಸಂಸ್ಕೃತಿ ಬಂತು. ಸೊ ಹೀಗಾಗಿ ಒಂದಕ್ಕೊಂದು ಸೇರಿಕೊಂಡು ಈಗ ಅದು ಒಂದು ಪರಿಪೂರ್ಣತೆಯನ್ನು ಪಡೆದಿದೆ. ಇದು ನಾಡ ಜನರ ಹಬ್ಬವಾಗಿದೆ. ಮತ್ತು ಇದಕ್ಕೆ ಎಲ್ಲರೂ ಬರ್ತಾರೆ, ವಿದೇಶದಿಂದ ಬರ್ತಾರೆ, ಮತ್ತು ಬೇರೆ ಬೇರೆ ರಾಜ್ಯಗಳಿಂದ ಬರ್ತಾರೆ, ಬೇರೆ ಬೇರೆ ಜಿಲ್ಲೆಗಳಿಂದ ಬರ್ತಾರೆ, ಅಕ್ಕಪಕ್ಕದಿಂದ ಬರ್ತಾರೆ. ಎಲ್ಲರೂ ಬಂದು ಇದು ನಮ್ಮ ಹಬ್ಬ ಅಂತೇಳಿ ಭಾಗವಹಿಸ್ತಾರೆ. ಜೊತೆಗೆ ಎಲ್ಲ ಧರ್ಮದವ್ರಿಗೂ ಕೂಡ ಇದರಿಂದ ಲಾಭ ಇದೆ. ಅವರ ಪಾತ್ರ ಏನೇ ಇರ್ಬೋದು, ಲಾಭಗಳಿದೆ, ಆರ್ಥಿಕವಾದಂಥ ಲಾಭ ಇದೆ. ಅವರ ಕಲೆಯನ್ನು ಪ್ರದರ್ಶನ ಮಾಡೋದಕ್ಕೆ ಇದೊಂದು ವೇದಿಕೆ ಆಗುತ್ತೆ. ಅದರಲ್ಲೂ ಹಿಂದೆ ಅಂತೂ ಮೈಸೂರು ಅರಮನೆಯಲ್ಲಿ ನಾನು ಆಸ್ಥಾನ ವಿದ್ವಾಂಸ ಆಗಿದ್ದೀನಿ, ನಾನು ಆಸ್ಥಾನದ ಕಲಾವಿದ ಆಗಿದ್ದೀನಿ ಅನ್ನೋದು ಇದೆಯಲ್ಲ ಒಂದು ದೊಡ್ಡ ಹೆಮ್ಮೆ. ಮತ್ತು ಇವತ್ತು ಬಹುತೇಕ ದಕ್ಷಿಣ ಭಾರತದ ಯಾರ್ಯಾರು ವಿದ್ಯಾರ್ಥಿಗಳು ಇದ್ದಾರಲ್ಲ, ಸಾಫ್ಟ್ವೇರ್ ಇಂಜಿನಿಯರು ಹಾಗೆ ಹೀಗೆ ಅಂತೇಳಿ ವಿದೇಶಗಳಲ್ಲಿ, ಅವರೆಲ್ಲರ ಪೂರ್ವಿಕರ ಒಂದು ಕತೆ ಬಂದಿರೋದೇ ಮೈಸೂರು ಅರಮನೆಗೆ ಸಂಬಂಧಪಟ್ಟಂತೆ. ಅವರೆಲ್ಲ ಹೆಮ್ಮೆಯಿಂದ ಹೇಳ್ಕೊಳ್ತಾರೆ, ನಮ್ಮ ತಾತ ಮೈಸೂರು ಅರಮನೆಯಲ್ಲಿ ಆಸ್ಥಾನ ವಿದ್ವಾಂಸರಾಗಿದ್ದರು, ನಮ್ಮ ತಾತ ಇನ್ನೇನೋ ಒಂದು ಆಗಿದ್ರು, ಅಂದರೆ ಒಂದು ಸಂಬಂಧ ಇದೆ. ಸೊ ಅಂಥ ಒಂದು ದೊಡ್ಡ ಇಡೀ ದಕ್ಷಿಣ ಭಾರತದ ಕೇಂದ್ರ ಸ್ಥಾನ ಮೈಸೂರಾಗಿತ್ತು. ಸರ್, ಬರೀ ವಿದ್ವಾಂಸರಲ್ಲ, ನಮ್ಮ ತಾತ ಮೈಸೂರಿನ ಕುದುರೆ ಲಾಯದ ಮೇಲ್ವಿಚಾರಕರಾಗಿದ್ರು. ಹೌದು, ಅಂಚೆ ಇಲಾಖೆ ಮೇಲ್ವಿಚಾರಕರಾಗಿದ್ರು, ಆಮೇಲೆ ತೋಟಗಾರಿಕೆ ಮೇಲ್ವಿಚಾರಕರಾಗಿದ್ರು. ಈಗ ಕರೋಹಟ್ಟಿ ಚಲುವಯ್ಯ ಅಂತೇಳಿ ಮೈಸೂರು ಅರಮನೆಗೆ ಸಂಬಂಧಪಟ್ಟಂತ ಹಸುಗಳ ಕೊಟ್ಟಿಗೆಯನ್ನು ನಿರ್ವಹಣೆ ಮಾಡ್ತಾ ಇದ್ರು. ಸೊ ಹೀಗಾಗಿ ಎಲ್ಲ ವಿಧದ ಜನಾಂಗದವ್ರು ಯಾರಿದ್ದಾರೆ. ಆಮೇಲೆ ಇನ್ನೊಂದು ಏನಾಗಿದೆ, ಈಗ ನಮ್ಮಲ್ಲಿ ವಿದ್ಯಾಕಾಶಿ ಅಂತೇಳಿ ಏನು ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯ ಅಂತೀವಲ್ಲ, ದಕ್ಷಿಣ ಭಾರತದ ಪ್ರತಿಭಾವಂತರ ಜೀವನದ ಉನ್ನತ ಉದ್ದೇಶ ಏನಾಗಿತ್ತು ಅಂದರೆ ಮೈಸೂರು ಅರಮನೆ ಅಥವಾ ಮೈಸೂರು ಸಂಸ್ಥಾನದಲ್ಲಿ ಸೇವೆಗೆ ಸೇರಬೇಕು ಅಂತ. ಹೀಗಾಗಿ ಹಲವಾರು ದಿವಾನ್ರುಗಳು ಎಲ್ಲ ಬೇರೆ ರಾಜ್ಯದವರು, ತಮಿಳುನಾಡಿನವರು, ಆಂಧ್ರದವರು, ಕೇರಳದವರು, ಅಂದರೆ ಅಲ್ಲಿನ ಪ್ರತಿಭಾವಂತರಿಗೆ ಇದು ನೆಲೆಯಾಗಿತ್ತು. ಅಲ್ಲಿನ ಸಂಗೀತಗಾರರು ಇರ್ಬೋದು, ಕಲಾವಿದರು ಇರ್ಬೋದು. ನೋಡಿ, ಈಗ ನೀವು ಮಾತಾಡ್ತಾ ಹೇಳಿದ್ರೆ ನಮ್ಮ ರಾಜ ರವಿವರ್ಮ ಅವರು ಇಲ್ಲೇ ಮೈಸೂರಿಗೆ ಬಂದು ಅತಿಥಿಗಳಾಗಿ ಇಟ್ಕೊಂಡು ಇಲ್ಲಿ 16 ಚಿತ್ರಗಳನ್ನ ರಚನೆ ಮಾಡಿದ್ದಾರೆ. ಅದು ವರ್ಲ್ಡ್ ಫೇಮಸ್ ಆಗಿದೆ. ಅದೇ ಥರ ಸ್ವಾಮಿ ವಿವೇಕಾನಂದ ಅವರು ಬಂದರು, ಇಲ್ಲಿ ಮೈಸೂರು ರಾಜರ ಅತಿಥಿಗಳಾಗಿದ್ದರು. ಈ ಮೈಸೂರಿನ ಬಗ್ಗೆನೂ ಕೂಡ ಒಂದು ಒಳ್ಳೆಯ ಮಾತನ್ನು ಹೇಳೋಗಿದ್ದಾರೆ. ಮಹಾತ್ಮ ಗಾಂಧೀಜಿ ಬಂದಿದ್ದರು. ಮಹಾತ್ಮ ಗಾಂಧೀಜಿ ಬಹುಶಃ ಯಾವ ರಾಜನೂ ಹೋಗಲಿಲ್ಲ, ಆದರೆ ನಮ್ಮ ಮೈಸೂರಿನ ನಾಲ್ವಡಿ ಕೃಷ್ಣರಾಜ ಒಡೆಯರ್ನ ರಾಜ ಋಷಿ ಅಂತ ಹೇಳಿ ಕರೆದ್ರು. ಸೊ ಹೀಗಾಗಿ ಆಮೇಲೆ ಕೈಗಾರಿಕಾ ಕ್ರಾಂತಿ ಬಹುಶಃ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ ಬೆಂಗಳೂರಿನಲ್ಲಿ ಆಯ್ತಲ್ಲ, ಹಲವಾರು ಕೈಗಾರಿಕೆಗಳನ್ನು, ಬೆಂಗಳೂರು ಅಷ್ಟೇ ಅಲ್ಲ, ಅದಕ್ಕೆ ಪ್ರಾಬಬ್ಲಿ ಮೈಸೂರು ಮಹಾರಾಜರನ್ನ ಆಡು ಮುಟ್ಟದ ಸೊಪ್ಪಿಲ್ಲ ಅನ್ನೋದು ಎಲ್ಲ ರೀತಿಯ ಕೆಲಸವನ್ನು, ಒಳ್ಳೆಯ ಕೆಲಸವನ್ನು ಮೈಸೂರು. ಒಂದು ನಂದೊಂದು ಕಾಡದ ಪ್ರಶ್ನೆ ಏನು ಸರ್, ಕೊನೆಯದಾಗಿ ಕೇಳ್ಬಿಡ್ತೀನಿ. ರಾಜರ ಕಾಲದಲ್ಲಿ ಮೈಸೂರು ಬ್ರ್ಯಾಂಡ್ ಆಯ್ತಲ್ಲ, ಮೈಸೂರು ಪೇಟ, ಮೈಸೂರು ವಿಳ್ಳೆದೆಲೆ, ಮೈಸೂರು ಸಿಲ್ಕು, ಮೈಸೂರು ಪಾಕು, ರಾಜಪ್ರಭುತ್ವಗಳು ಮುಗಿದ ನಂತರ ಸರ್ಕಾರಗಳು ಆತರ ಮೈಸೂರಿನ ಬ್ರ್ಯಾಂಡೇ ಮಾಡಲಿಲ್ಲ ಅಂತ. ಅಲ್ಲ, ಇದು ಏನಾಗುತ್ತೆ, ಬ್ರ್ಯಾಂಡ್ ಮಾಡ್ಬೇಕಾದ್ರೆ ಒಂದು ಹಿನ್ನೆಲೆ ಬೇಕು. ನಮ್ಮಲ್ಲಿ ಏನಾಗುತ್ತೆ, ರಾಜಕಾರಣಿಗಳಿದಾರಲ್ಲ, ಒಂದು ವರ್ಷ ಇವ್ರು ಬರ್ತಾರೆ, ಒಂದು ಸಾರಿ ಅವ್ರು ಬರ್ತಾರೆ, ಈ ಸಾರಿ ಬಂದವರು ಹೋದ ಸಾರಿ ಅವ್ರದನ್ನ ಫುಲ್ ಚೇಂಜ್ ಮಾಡಕ್ಕೆ ಹೋಗ್ತಾರೆ. ಸೊ ಹೀಗಾಗಿ ಅವರಲ್ಲಿ ಪರಸ್ಪರ ದ್ವೇಷದ ಮನೋಭಾವನೆ ಇರೋದ್ರಿಂದ ಒಂದು ವಸ್ತುವನ್ನು ಬ್ರ್ಯಾಂಡ್ ಮಾಡೋಕ್ಕಾಗ್ತಾ ಇಲ್ಲ. ಇವರು ಹೊಸದಾಗಿ ಏನು ಬ್ರ್ಯಾಂಡ್ ಮಾಡದೇ ಇದ್ರೂ ಪರವಾಗಿಲ್ಲ, ಹಳೇದು ಏನಿತ್ತು ಅದನ್ನು ಉಳಿಸ್ಕೊಂಡ್ರೆ ಸಾಕು. ಒಳ್ಳೆ ಮಾತು ಹೇಳಿದ್ರಿ. ಈಗ ಉದಾಹರಣೆಗೆ ಮೈಸೂರು ಸೋಪ್ ಫ್ಯಾಕ್ಟ್ರಿ,
ಅದನ್ನು ಹೀಗೆ ಉಳಿಸ್ಕೊಂಡ್ರೆ ಲಾಭದಾಯಕವಾಗಿ ಇನ್ನೂ ಹೆಚ್ಚಿಗೆ ನಡೆಯುತ್ತೆ. ಆ ನಿಟ್ಟಿನಲ್ಲಿ ಈಗ ಬರುವಂಥ ಸರ್ಕಾರಗಳಿರ್ಬೋದು, ಅಧಿಕಾರಿಗಳಿರ್ಬೋದು, ಚಿಂತನೆ ಮಾಡಿದ್ರೆ ಒಳ್ಳೆಯದು ಅಂತೇಳಿ ನನ್ನ ಅಭಿಪ್ರಾಯ. ರೈಟ್. ಸೊ ನೀವು ಮೈಸೂರು ಅರಮನೆಗಳ ಬಗ್ಗೆ ಬಹಳ ಅಧ್ಯಯನ ಮಾಡಿರೋದ್ರಿಂದ ನೀವು ಒಂದೆರಡು ವಿಚಾರಗಳನ್ನ ಬಹಳ ಆಕ್ಷೇಪ ಎತ್ತುತ್ತಾ ಇದ್ರೆ, ಅಸಮಾಧಾನಗೊಳ್ತಾ ಇದ್ರೆ, ಸರಿಯಾಗಿ ಸರ್ಕಾರ ಜಿಲ್ಲಾಡಳಿತ ನಿರ್ವಹಣೆ ಮಾಡ್ತಿಲ್ಲ ಅಂತ. ಯಾವುದು ಪರ್ಟಿಕ್ಯುಲರ್ ಆಗಿ ಯಾವ್ದು ಎರಡರ ಆ ದೃಷ್ಟಿಯಲ್ಲಿ ನೋಡಿದಾಗ ಒಂದು ವಿಭಿನ್ನತೆ ನೋಡ್ಬೋದು. ಕೇಂದ್ರ ಸರ್ಕಾರದ ಒಂದು ಅಂಡರ್ನಲ್ಲಿ ಕೆಲಸ ಮಾಡುವಂತಹ ಇರುವಂಥ ಬಿಲ್ಡಿಂಗ್ ಯಾವ ರೀತಿ ಇದೆ ಅಂತ. ಹೌದು. ಸೊ ಒಂದು ಅದರಲ್ಲಿ ಪ್ರಮುಖವಾಗಿ ಕಾರಂಜಿ ಅರಮನೆ, ಕಾರಂಜಿ ಕೆರೆಯ ಪಕ್ಕದಲ್ಲಿರುವಂತಹ ಇವತ್ತಿಗೆ ಕೇಂದ್ರೀಯ ಅಂಚೆ ಕಚೇರಿ ಏನಿದೆ ಅವರು ನಿರ್ವಹಣೆ ಮಾಡ್ತಾರೋ ಒಂದು ಭಾಗ. ಇವತ್ತಿಗೆ ಏನಾರು ಉತ್ತಮವಾದಂಥ ಒಂದು ಅರಮನೆ ಇದೆ, ಚೆನ್ನಾಗಿದೆ ಅಂತಂದರೆ ಅದು ಫಸ್ಟ್ ರ್ಯಾಂಕಲ್ಲಿ ಬರ್ತಾ ಹೋಗ್ತದೆ. ಸೊ ಈ ಅರಮನೆ 1929ರಲ್ಲಿ ಕೃಷ್ಣ ಜಮ್ಮಣ್ಣಿ ಅವ್ರಿಗೋಸ್ಕರ 4,27,600 ರೂಪಾಯಿಗಳಿಗೆ ಖರ್ಚಿನಲ್ಲಿ ನಿರ್ಮಾಣ ಮಾಡಿದಂಥ ಒಂದು ಅರಮನೆ. ಪ್ರತಿಯೊಂದಕ್ಕೂ ಲೆಕ್ಕ ಇದೆ. ಸೊ ವಿಶೇಷವಾಗಿ ಕೃಷ್ಣ ಜಮ್ಮಣ್ಣಿಯವರ ಬಗ್ಗೆ ನೋಡ್ತಿದ್ದಾಗ ಬಹಳ ದುಃಖಕರವಾದ ವಿಚಾರ. 21ನೇ ವಯಸ್ಸಿಗೆ ಅವರು ಕ್ಷಯರೋಗದಿಂದ ಸಾಯ್ತಾ ಹೋಗ್ತಾರೆ. ಜೊತೆಗೆ ಅವರ ಹೆಣ್ಣುಮಕ್ಕಳು ಕೂಡ 3 ಜನ ಹೆಣ್ಮಕ್ಳು ಕೂಡ ಮರಣ ಹೊಂದ್ತಾ ಹೋಗ್ತಾರೆ. 15, 16, 17ನೇ ವಯಸ್ಸಿಗೆ ಮರಣ ಹೊಂದಿರುವಂಥದ್ದು. ಆದರೆ ಈ ಒಂದು ಕಟ್ಟಡ ಇದೆಯಲ್ಲ ಇವತ್ತು ನಿರ್ವಹಣೆ ಮಾಡ್ತಾಯಿದ್ರಲ್ಲ, ಸುಮಾರು ಇದಕ್ಕೆ ಮಾಸಿಕವಾಗಿ ಒಂದು 50,000 ರೂಪಾಯಿ ಮೀಸಲಿಟ್ಟು ನಿರ್ವಹಣೆ ಮಾಡ್ತಿರುವಂಥ ಒಂದು ಸುಸಂಬದ್ಧವಾದ ಕಟ್ಟಡ. ಈ ರೀತಿ ಕೇಂದ್ರ ಸರ್ಕಾರಗಳು ಮೇಂಟೈನ್ ಮಾಡ್ತಾ ಇರುವಂಥದ್ದು ಅದ್ಭುತವಾಗಿದೆ. ಅದೇ ರೀತಿ ಇನ್ನೂ ಒಂದು ಅರಮನೆ ಇದೆ, ಚೆಲುವ ಜಮ್ಮಣ್ಣಿಯವರ ಕೊಟ್ಟಂಥ 800 ಎಕರೆಗಳಲ್ಲಿರುವಂಥ ಒಂದು ಚೆಲುವಾಂಬ ಅರಮನೆ. ಇದು ಕೂಡ CFTR ಅವರು ಕೂಡ ಮೇಂಟೈನ್ ಮಾಡ್ತಾ ಇರೋದು ಭಾಳ ಚೆನ್ನಾಗಿದೆ. ಈ ಅರಮನೆ ನಿರ್ಮಾಣ ಮಾಡುವಂಥ ಕಾಲಘಟ್ಟದಲ್ಲಿ 4 ಲಕ್ಷ ರೂಪಾಯಿಗಳಿಗೆ ನಿರ್ಮಾಣ ಮಾಡ್ತಾ ಹೋಗ್ತಾರೆ. ನಿರ್ಮಾಣ ಮಾಡಬೇಕಾದ್ರೆ ಲಕ್ಷ್ಮೀಕಾಂತ ರಾಜ ಅರಸರ್ಗೆ ಇವರು ಮದುವೆ ಆಗಿರ್ತಾರೆ. ಸೊ 4 ಲಕ್ಷ ಮೀರಿ ಬಜೆಟ್ ಜಾಸ್ತಿ ಆದಾಗ ಅವರು ಮತ್ತೆ ಇವ್ರಿಗೆ ರಾಜರಿಗೆ ಲೆಟರ್ ಬರೀತಾ ಹೋಗ್ತಾರೆ, ಇದನ್ನ ಬಜೆಟ್ನ ಜಾಸ್ತಿ ಆಗ್ತದೆ. ಸೊ ಹಾಗಾಗಿ ಕೆಲವೊಂದು ಭಾಗಗಳು ಬೇಡ ಅನ್ನೋದು ಒಂದು ವಿಚಾರ ಬರ್ತದೆ. ಇಬ್ರು ಕೂಡ ಸಾಕಷ್ಟು ವಿಚಾರವನ್ನ ಮೈಸೂರಿಗೆ ಸಂಬಂಧಪಟ್ಟಂತೆ ತಿಳಿಸ್ಕೊಟ್ಟಿದ್ದಾರೆ. ದಸರಾ ಅಂತಕ್ಕಂಥದ್ದು ಅದೊಂದು ಅನನ್ಯ, ನೀವೇನೇ ಮಾಡಿದ್ರು ಅದಕ್ಕೆ ಕೊನೆ ಅಂತಕ್ಕಂಥದ್ದೇ ಇಲ್ಲ. ಸೊ ಹಾಗಾಗಿ ಪ್ರತಿ ವರ್ಷನೂ ತಲಕಾಡು ಚಿಕ್ಕರಂಗೇಗೌಡರು ಬಂದು ಕೂತು ನಮ್ಮೂರು ಅಂತಕ್ಕಂಥ ವಿಶ್ವಾಸದಲ್ಲಿ ಹಲವಾರು ವಿಚಾರಗಳನ್ನು ಅವರ ಅಧ್ಯಯನದಿಂದ ಹೆಕ್ಕಿ ನಮಗೆ ಕೊಡ್ತಕ್ಕಂಥದ್ದು. ಥ್ಯಾಂಕ್ ಯು ತಲಕಾಡು ಚಿಕ್ಕರಂಗೇಗೌಡರು, ನಮ್ಮ ಜೊತೆ ಇಲ್ಲಿ ತನಕ ನಾನು ಚೆನ್ನಾಗಿದ್ದಕ್ಕೆ. ಖಂಡಿತವಾಗಿ ಪಬ್ಲಿಕ್ ಟಿವಿಗೆ ನಾನು ಧನ್ಯವಾದ ಹೇಳ್ತೀನಿ. ಇದು ಬಹುಶಃ ನಾನು 13ನೇ ದಸರಾ ಅನಿಸುತ್ತೆ. ಇದು ಒಂಥರ ನನಗೆ ದಸರಾ ತವ್ರ ಮನೆ ಆಗ್ಬಿಟ್ಟಿದೆ. ರೈಟ್. ಸೊ ನಮ್ಮ ತವ್ರ ಮನೆಯಲ್ಲಿ ಕೂತು ಇಷ್ಟು ಕ್ಷಣಗಳ ಕಾಲ ಕಳೆದ್ನೆಲ್ಲ ಭಾಳ ಸಂತೋಷ. ಆಮೇಲೆ ನಾನು ತಿಳಿದಿರುವಂಥ ಅಲ್ಪ ಸ್ವಲ್ಪ ಐತಿಹಾಸಿಕ ಜ್ಞಾನವನ್ನು ಜನರಿಗೆ ಹಂಚ್ಕೊಳ್ಳೋದಕ್ಕೆ ನಿಮ್ಮ ಮೂಲಕ ಸಾಧ್ಯ ಆಯಿತು. ಹೀಗಾಗಿ ನಾನು ಧನ್ಯವಾದವನ್ನೇ ಹೇಳ್ತೇನೆ. ಥ್ಯಾಂಕ್ ಯು ಡಾಕ್ಟರ್ ಶಶಿಕುಮಾರ್, ತಮಗೂ ಕೂಡ ಧನ್ಯವಾದ. ಸೊ